ಉಮೇಶ್ ಸರ್, ವಿಚಾರಣಾಧೀನ ಖೈದಿಗಳಿಗೆ ಜೈಲ್ ಯೂನಿಫಾರ್ಮ್ ಕೊಡಲ್ವಾ ಸರ್? ಇಲ್ಲ ನೋಡಿ, ವಿಚಾರಣೆ ಅದೇ ಏನು ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಅಂತ ಇರ್ತಾರೆ ಜೈಲಿನಲ್ಲಿ. ಅವ್ರು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ 10 ವರ್ಷ 12 ವರ್ಷ ಈ ಥರ ಬೇಲ್ ಸಿಕ್ಕದೆ ಸುಪ್ರೀಂ ಕೋರ್ಟ್ಗಳಿಂದ ರಿಜೆಕ್ಟ್ ಆಗಿ ಕೇಸ್ಗಳು ಇನ್ನೂ ನಡೀತಾ ಇರ್ತಕ್ಕಂಥ ಕೇಸಸ್ಗಳಲ್ಲಿದ್ದಾರೆ. ಈ ಸಪೋಸ್ ಕೆಲವಷ್ಟು ದಂಡುಪಾಳ್ಯ ಕೇಸಸ್ಗಳಲ್ಲಿ ಕೆಲವು ಬೇರೆ ಕೇಸ್ಗಳಲ್ಲಿ ಹಲವಾರು ಕಾರಣಗಳಿಂದ ಹಾಗೇನೆ ಇದ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವುದೇ ಥರವಾದಂಥ ಯೂನಿಫಾರ್ಮ್ ಇರುವುದಿಲ್ಲ. ಅದರಲ್ಲಿ ನನ್ನ ಲೆಕ್ಕದಲ್ಲಿ 5% 6-7% ಕನ್ವಿಕ್ಷನ್ ಅವ್ರಿಗೆ ಮಾತ್ರನೇ ವೈಟ್ ಆ್ಯಂಡ್ ವೈಟ್ ಇರುತ್ತೆ ಅಷ್ಟೇ. ಕನ್ವಿಕ್ಷನ್ ಅಂದರೆ ಶಿಕ್ಷೆ ಆಗಿ 10 ವರ್ಷ 12 ವರ್ಷ ಲೈಫ್ ಕನ್ವಿಕ್ಷನ್ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಸಪ್ರೇಟ್ ಬ್ಯಾರಕ್ಗಳಿದ್ದಾವೆ. ಅವ್ರು ರಾತ್ರಿ ಹೊತ್ತು ಅಲ್ಲಿ ಮಲಗ್ತಾರೆ, ಅವರು ಇವರು ಜೊತೆನಲ್ಲಿರಲ್ರು. ಅವ್ರನ್ನ ಸಪ್ರೇಟ್ ಲೆಕ್ಕ ಹಾಕಿ ಸಪ್ರೇಟ್ ಆಗಿ ಒಳಗಡೆ ಕೂಡ ಹಾಕ್ತಾರೆ. ಅವ್ರು ಬಂದು ರೆಗ್ಯುಲರ್ ಡ್ಯೂಟೀಸ್ಗಳು ಮಾಡ್ತಾರೆ. ಯಾರು ಕನ್ವಿಕ್ಷನ್ ಆದವರೆಲ್ಲ ಬಂದು ನಮ್ಮ ವಾರೆಂಟ್ ಸೆಕ್ಷನ್ನು ಮತ್ತು ಸಮನ್ಸ್ ಸೆಕ್ಷನ್ನು ಮತ್ತು ಬೇರೆ ಬೇರೆ ಎಲ್ಲ ಸೆಕ್ಷನಲ್ಲೂ, ಆಮೇಲೆ ಕೈದಿಗಳ ಲೆಕ್ಕ ತಗೊಳ್ಳೋದು, ಅಂಡರ್ ಟ್ರಯಲ್ ಪ್ರಿಸನರ್ಗಳ ಲೆಕ್ಕ ಕರೀದು, ಮತ್ತು ಅವ್ರನ್ನ ಅವೆಲ್ಲ ಕೆಲಸ ಅವ್ರದೇ 80% ಕೆಲಸ ಮಾಡ್ತಾರೆ. ಇಲ್ಲಿ ನಾವೊಂದು ಫೋಟೋ ನೋಡಿದ್ವಿ, ಅಲ್ಲಿ ಒಂದು ಗಾರ್ಡನ್ ಇದೆ, ಲಾನ್ ಇದೆ, ಅಲ್ಲೊಂದು ಟೀಪಾಯ್ ಹಾಕೊಂಡು 4 ಚೇರ್ ಹಾಕೊಂಡು ಕೂತಿದ್ದಾರೆ, ಸಿಗರೇಟ್ ಸೇರ್ತಾ ಇದ್ದಾರೆ. ಇದಕ್ಕೆಲ್ಲ ಹೇಗೆ ಸರ್, ಯಾರ ಗಮನಕ್ಕೂ ಬರದೇ ಮಾಡೋಕ್ಕಾಗುತ್ತಾ ಇದನ್ನ ಅಂತ? ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ನಾವು ಆಚೆ ಪ್ರಪಂಚನ ನೋಡ್ತಾ ಇರ್ತೀವಿ, ಜೈಲ್ ಪ್ರಪಂಚನೇ ಬೇರೆ. ಜೈಲಿಗೆ ಹೋಗುವಂಥ ಮನುಷ್ಯನಿಗೆ ಒಳಗಡೆ ಸೆಕ್ಷನ್ ಆಫ್ ಲಾಗಳು ಇರುವುದಿಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್, ಯಾವ ಮರ್ಡರ್ ಕೇಸಲ್ಲಿ ಒಳಗಡೆ ಬಂದಿದ್ದಾನೆ ಅಂದ್ಬಿಟ್ಟು ಅಂತ ಅಲ್ಲೊಂದು UTP ನಂಬರ್ ಅಂತ ಜನರೇಟ್ ಆಗಿ ಅವನದೊಂದು ಅವನೊಂದು ಹೆಸರು ಜನರೇಟ್ ಆಗಿ ಅವ್ನ ಕೋಡ್ ನಂಬರು ಮತ್ತು ಅವ್ನ ಡೀಟೇಲ್ಸ್ಗಳು ಜನರೇಟ್ ಆಗಿ ಹೋಗ್ಬಿಡ್ತದೆ. ಅವನಿಗೆ ನ್ಯಾಯಾಲಯದಲ್ಲಿ ಯಾವ ಕೇಸ್ಗಳಿದ್ದಾವೆ, ಏನು ಸಮಾಚಾರ ಅಂತ ಅನ್ನುವಂಥದ್ದು ಕೆಲವಷ್ಟು ಜನಕ್ಕೆ ಮಾತ್ರ ಒಳಗಡೆ ಯಾರು ಮಾನಿಟರ್ ಮಾಡ್ತಾ ಇರ್ತಾರಲ್ಲ ಕೋರ್ಟ್ಗಳಲ್ಲಿ, ಯಾವ ಸೆಕ್ಷನಲ್ಲಿ ಒಳಗೆ ಬಂದಿದ್ದಾರೆ ಅಂತ ಆ ಸೆಕ್ಷನ್ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಬೇರೆಯವರಿಗೆ ಹಿಂಗೆ ಟಿವಿಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡಿ ತಿಳ್ಕೋಬೇಕೆ ಹೊರತು ಅಷ್ಟು ಒಳಗಡೆ ಇರ್ತಕ್ಕಂಥ 4,000-4,500 ಜನಗಳು ಅಫೆನ್ಸ್ಗಳು ಏನೇನ್ ಮಾಡಿ ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಮತ್ತೆ ಅವ್ರನ್ನ ಮುಖತಃ 4,500 ಜನನ ಯಾರೂ ಜ್ಞಾಪಕ ಇಟ್ಕೊಳ್ಳೋಕ್ಕಾಗುವುದಿಲ್ಲ. ದಟ್ ಈಸ್ ಹೈಲಿ ಇಂಪಾಸಿಬಲ್ ಟಾಸ್ಕ್. ಅಪಾರ್ಟ್ ಫ್ರಮ್ ಈ ತರದವ್ರನ್ನ ಸೆಲೆಬ್ರಿಟಿಗಳಾದ್ರೆ ಕೆಲವಷ್ಟು ಜನಗಳು ಮತ್ತೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಕ್ಕಂಥವ್ರು, ರೆಗ್ಯುಲರ್ ಆಗಿ ಜೈಲಿಗೆ ಒಳಗಡೆ ಬರ್ತಾ ಇರ್ತಕ್ಕಂಥ ಕೆಲವಷ್ಟು ಗ್ಯಾಂಗ್ಸ್ಟರ್ಸ್ಗಳ ಮಾಹಿತಿಗಳು ಮಾತ್ರ ಇವ್ರಿಗೆ ಜೈಲರ್ಗಳಿಗೆ ಮಾತ್ರ ಇರ್ತದೆ. ಇನ್ನು ಉಳಿದದ್ದು ಇವ್ರದ್ದು ಬರೀ ಹ್ಯಾಂಡ್ಸ್, ಎಷ್ಟು ಇಷ್ಟು ತಲೆ ಇರಬೇಕು, ಇಷ್ಟು ತಲೆ ಆಚೆ ಹೋಗಿದ್ದಾವೆ, ಇಷ್ಟು ತಲೆ ಒಂದು ವ್ಯತ್ಯಾಸ ಆಗಬಾರ್ದು. ಅಂದ್ರೆ ಯಾರು ಜೈಲ್ ಎಸ್ಕೇಪ್ ಆಗಲಿಲ್ಲ ಅಂತ ಅನ್ನುವಂಥ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಒಂದು ವರದಿ ಬಂದ್ಬಿಡ್ಬೇಕು. ಇವತ್ತೆಲ್ಲ ಜೈಲು ಸುರಕ್ಷಿತವಾಗಿದೆ, ಆಚೆ ಹೋಗಿರ್ತಕ್ಕಂಥವ್ರು ಒಳಗಡೆ ಇರ್ತಕ್ಕಂಥವ್ರು ಕರೆಕ್ಟ್ ಆಗಿದ್ದಾರೆ, ಯಾರಿದ್ದಾರೆ, ಏನಿದ್ದಾರೆ, ಎಷ್ಟು ಜನ ಇದ್ದಾರೆ, ಮರ್ಡರ್ ಮಾಡಿದವ್ರು ಯಾರು, ರೌಡಿಗಳ್ಯಾರು, ನಥಿಂಗ್ ಡೂಯಿಂಗ್. ಅವ್ರಿಗೆ ಓನ್ಲಿ ಹೆಡ್ ಕೌಂಟ್ಸ್ ಅಷ್ಟೇ ಇಂಪಾರ್ಟೆಂಟು, ಅದು ಬಿಟ್ಟರೆ ಬೇರೆ ಇಲ್ಲ. ಸೊ ಹಾಗಾಗಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲಿ ಅವ್ರಿಗೇನು ಲೆಕ್ಕ ಬೇಕು, ಎಂಡ್ ಆಫ್ ದ ಡೇ ಜೈಲು ಒಳಗಡೆ ಇಷ್ಟು ಜನ ಇದ್ದಾರೆ, ಒಳಗಡೆ ಏನು ನಡೆಯುತ್ತೆ ಸರ್ ಹೇಳ್ದಂಗೆ ಜೈಲಿನ ಪ್ರಪಂಚ ಹೊರ ಜಗತ್ತಿಗೆ ಗೊತ್ತಾಗಲ್ಲ ಏನೇನು ನಡೆಯುತ್ತೆ ಅಂತ. ಹಾಗಾಗಿ ಇಂಥ ಫೋಟೋಗಳು ವಿಡಿಯೋಗಳು ಬಂದಾಗ ನಮಗಳಿಗೆ ಆಶ್ಚರ್ಯ ಆಗುತ್ತೆ, ಅವ್ರಿಗೆ ಅದು ಆಗಲ್ಲ.